ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಹೌದು ಮನೆಯಲ್ಲಿ ಸದಾ ಲಕ್ಷ್ಮಿ ನಿಲ್ಲಿಸಬೇಕು ಅಂತಂದರೆ ಮನೆಯಲ್ಲಿರುವಂತಹ ಗೃಹಿಣಿಯರು ಸ್ವಲ್ಪ ಕೆಲವೊಂದು ವಿಚಾರಗಳನ್ನ ಫಾಲೋ ಮಾಡಬೇಕಾಗತ್ತೆ. ಕೆಲವ್ರ ಮನೆಯಲ್ಲಿ ಎಷ್ಟೇ ಹಣ ದುಡಿದ್ರೂ ಕೂಡ ಮನೆಯಲ್ಲಿ ನಿಲ್ತಾ ಇರೋದಿಲ್ಲ, ದುಡ್ಡು ನಿಲ್ತಾರಲ್ಲ, ಏನೋ ಒಂದು ರೀಸನಿಂದ ಖರ್ಚಾಗ್ತಾ ಇರುತ್ತೆ. ಈ ಥರ ಪ್ರಾಬ್ಲಮ್ ಸುಮಾರಷ್ಟು ಮನೆಗಳಲ್ಲಿ ಇರುತ್ತೆ. ಹಾಗಾಗಿ ಗೃಹಿಣಿಯರು ಕೆಲವೊಂದು ವಿಚಾರಗಳನ್ನ ಫಾಲೋ ಮಾಡಲೇಬೇಕಾಗತ್ತೆ. ಅದು ಯಾವ್ದು ಅಂತ ನೋಡೋಣ. ಮೊದಲನೇಗೆ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಕಸವನ್ನು ಗುಡಿಸ್ಬೇಕಾಗುತ್ತೆ. ನೈಟೆಲ್ಲ ಇರೋ ಕಸನ ಶನಿ ಕಸ ಅಂತ ಕರೀತಾರೆ. ಹಾಗಾಗಿ ಅದನ್ನು ಫಸ್ಟು ಗುಡಿಸಿ ನೋಡಿ, ಈ ಥರ ಮನೆಯಲ್ಲೇ ಎತ್ತಿಡಬೇಕಾಗತ್ತೆ ಕಸನ. ಇನ್ ಕೇಸ್ ಏನಾದರೂ ನೀವು ಹೊಸ್ಲಿಂದ ಹೊರಗಡೆನ ಯಾವುದೇ ಕಾರಣಕ್ಕೂ ತಳ್ಳಬಾರ್ದು, ಅಂದರೆ ಹೊಸ್ಲ ಮೇಲೆ ಕಸನ ಗೂಡಿಸ್ಬಾರ್ದು. ಮನೆಯಲ್ಲೇ ಗುಡಿಸ್ಕೊಂಡು ಡಸ್ಟ್ಬಿನ್ಗೆ ಹಾಕಬೇಕಾಗತ್ತೆ. ನಂತರ ಇಲ್ಲಿ ಪರಕೆನ ನೋಡ್ಬೋದು. ನೀವು ಈ ಥರ ಯಾವತ್ತೇ ಆಗಲಿ ಪರಕೆನ ಮಲಗಿಸಿ ಇಡಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಈ ಥರ ನಿಲ್ಲಿಸಬೇಡಿ ಪರಕೆನ. ಹಾಗೇನೆ ವಾಶ್ರೂಮಲ್ಲಿ ಇಡಬಾರ್ದು. ಲಕ್ಷ್ಮಿ ಕೂಡ ನಮಗೆ ಒಂಥರ ಲಕ್ಷ್ಮೀ ಸ್ವರೂಪ ಅಂತಲೇ ಹೇಳ್ತಾರೆ. ಪರಕೆ ಕೂಡ ಒಂಥರ ಲಕ್ಷ್ಮೀ ಸ್ವರೂಪ ಅಂತಾರೆ. ಹಾಗಾಗಿ ಆ ನಂತರ ಹೊಸಲಿನ ಪೂಜೆ ಬೆಳಗಿನ ಜಾವ ಮಾಡಬೇಕಾಗತ್ತೆ. ಆದಷ್ಟು ತುಳಸಿ ಗಿಡ ಇದ್ದರೆ ಅಲ್ಲಿ ಕೂಡ ನೀಟಾಗಿ ಹೊಸಲೆಲ್ಲ ತೊಳೆದು ತುಳಸಿ ಗಿಡದ ಹತ್ರನೂ ಅಷ್ಟೇ ದೀಪ ಹಚ್ಚಿ, ಹೊಸಲು ಅಷ್ಟೇ ಯಾವತ್ತೂ ಅಷ್ಟೇ ಅರಿಶಿನ ಕುಂಕುಮ ರಂಗೋಲಿಯಿಂದ ಇರಬೇಕಾಗತ್ತೆ. ಹಾಗೆಯೇ ಮನೇಲಿ ಪೂಜೆ ಮಾಡಬೇಕಾದ್ರೆ ಆದಷ್ಟು ಮಾರ್ನಿಂಗ್ ಟೈಮ್ ಅಂದರೆ 6 o'clock ಒಳಗಡೆ ನೀವು ಪೂಜೆನ ಮಾಡೋಕ್ಕೆ ಟ್ರೈ ಮಾಡಿ. ಇನ್ ಕೇಸ್ ಆಗಿಲ್ಲ ಅಂದರೆ ಪರವಾಗಿಲ್ಲ, 10 ಗಂಟೆ ಒಳಗಡೆನಾದರೂ ಪೂಜೆನ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಇದಂತೂ ಇಂಪಾರ್ಟೆಂಟ್, ಯಾವುದೇ ಕಾರಣಕ್ಕೂ ನೀವು 12 ಗಂಟೆಯಲ್ಲಿ 1 ಗಂಟೆಯಲ್ಲಿ ಮಧ್ಯಾಹ್ನದ ಸಮಯದಲ್ಲಿ ಮನೆಯಲ್ಲಿ ಪೂಜೆನ ಮಾಡಬಾರ್ದು. ಹಾಗೆಯೇ ಕೆಲವೊಂದಿಷ್ಟು ಹೂಗಳು ಮಾತ್ರ ದೇವರಿಗೆ ಯೂಸ್ ಮಾಡಬಾರ್ದು ಅಂತ ಇದೆ. ಅದರಲ್ಲಿ ಚೆಂಡು ಹೂವು ಮೈನ್ ಅಂತ ಹೇಳ್ತೀವಿ. ಚೆಂಡು ಹೂವನ್ನು ಅಷ್ಟೇ ಮನೆಯಲ್ಲಿ ಫೋಟೋಗಳಿಗೆ ಇಡಬೇಡ್ದು. ಹಾಗಾಗಿ ಇಡಬೇಡಿ. ಆದರೆ ಡೈಲಿ ಮನೆಯಲ್ಲಿ ಪೂಜೆ ಮಾಡೋಕ್ಕೆ ಟ್ರೈ ಮಾಡಿ. ಹಾಗಿಲ್ಲ ಅಂದರೆ ಲಕ್ಷ್ಮೀ ಸ್ವರೂಪವಾಗಿರುವಂತಹ ಶುಕ್ರವಾರ ಹಾಗೆಯೇ ಮಂಗಳವಾರ ಆದಷ್ಟು ಪೂಜೆ ಮಾಡೋಕ್ಕೆ ಟ್ರೈ ಮಾಡಿ. ನೈಟ್ ಟೈಮು ಈ ಥರ ಪಾತ್ರೆಗಳನ್ನ ಸಿಂಕಲ್ಲಿ ಹಾಕಿ ಬಿಡಬಾರ್ದು. ಇದರಿಂದನೇ ಮೈನ್ ದರಿದ್ರ ಬರುತ್ತೆ ಅಂತಲೇ ಹೇಳ್ತಾರೆ. ದರಿದ್ರ ಬರುತ್ತೆ, ಲಕ್ಷ್ಮಿ ಉಳಿಯಲ್ಲ ಅಂತಾರೆ. ನೈಟ್ ಟೈಮು ಪಾತ್ರೆಗಳೆಲ್ಲ ಕ್ಲೀನಾಗಿ ತೊಳೆದು, ಸಿಂಕ್ ಎಲ್ಲ ತೊಳೆದು ನೀಟಾಗಿ ವಾಶ್ರೂಮು ಗ್ಯಾಸ್ ಹತ್ರದಿಂದ ಹಿಡಿದು ಫುಲ್ಲು ವಾಶ್ರೂಮ್ ಎಲ್ಲ ನೀಟಾಗಿ ತೊಳೆದು ಇಡಬೇಕಾಗತ್ತೆ. ಆವಾಗ ನೈಟ್ ಟೈಮು ನಮ್ಮ ಕಿಚನಲ್ಲಾಗಿರ್ಬೋದು ಮನೆಯಲ್ಲಿ ದೇವಿಗಳು ಸಂಚರಿಸ್ತಾರೆ ಅಂತ ಇದೆ. ಹಾಗಾಗಿ ಕಿಚನ್ನು ನೀಟಾಗಿ ಇಟ್ಕೊಳ್ಳಿ. ನಂತರ ಬೆಳಗಿನ ಜಾವ ಬೆಳಗ್ಗೆ ಎದ್ದ ತಕ್ಷಣ ಈ ಬೆಡ್ನೆಲ್ಲ ನೀಟಾಗಿ ಎತ್ತಿಡಬೇಕಾಗತ್ತೆ. ಬೆಡ್ಶೀಟ್ ಎಲ್ಲ ನೀಟಾಗಿ ಮಡಚು ಶುದ್ಧವಾಗಿ ಇಡಬೇಕಾಗತ್ತೆ. ಇದು ಕೂಡ ಅಷ್ಟೇ ದರಿದ್ರ ಬರೋದಕ್ಕೆ ಮೈನ್ ಕಾರಣ ಅಂತಲೇ ಹೇಳ್ತೀವಿ. ಯಾವತ್ತೇ ಆಗಲಿ ನಮ್ಮ ಬೆಡ್ ಅನ್ನೋದು ನೀಟಾಗಿ ಇರಬೇಕಾಗತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಈ ಕೆಲಸ ಮಾಡಿ. ನಂತರ ನಿಮ್ಮ ಮನೆಯಲ್ಲಿ ವಾಚ್ಗಳೇನಾದರೂ ಇದ್ದರೆ ಇದ್ದೇ ಇರುತ್ತಲ್ವ ಗಡಿಯಾರಗಳು. ನಿಂತಿರೋ ಗಡಿಯಾರಗಳು ಸೆಲ್ ಮುಗ್ದೋಗ್ಬಿಟ್ಟು ವಾಚ್ ನಿಲ್ತಿರೋ ಹೊತ್ತದು, ಹಾಗೆಯೇ ಒಡೆದಿರೋಂತಹ ಗಡಿಯಾರಗಳಾಗಿರ್ಬೋದು, ಫೋಟೋ ಫ್ರೇಮ್ಸ್ ಆಗಿರ್ಬೋದು, ಫೋಟೋಗಳಾಗಿರ್ಬೋದು, ದೇವರ ಫೋಟೋಗಳಾಗಿರ್ಬೋದು, ಇದನ್ನು ಕೂಡ ಮನೆಯಲ್ಲಿ ಇಡಬಾರ್ದು. ನಿಮ್ಮ ಮನೆಯಲ್ಲಿ ಏನಾದರೂ ಇದ್ದರೆ ದಯವಿಟ್ಟು ಫಸ್ಟು ಹೊರಗಡೆ ಹಾಕಿ. ನಂತರ ಮನೆಯಲ್ಲಿ ಗೂಡುಗಳು ಕಟ್ಟಿರಬಾರ್ದು, ಅಂದರೆ ಜೇಡರ ಕಟ್ಟಿರಬಾರ್ದು. ಇದು ಕಟ್ಟಿದರೆ ತುಂಬ ಸಾಲಗಳು ಆಗ್ತವೆ ಅಂತ ಹೇಳ್ತಾರೆ. ಸಾಲಗಳು ಆಗ್ತವೆ ಅಂತಂದರೆ ಮನೆಯಲ್ಲಿ ದುಡ್ಡಿರಲ್ಲ ಅಂತಲೇ ಅಲ್ವಾ. ಹಾಗಾಗಿ ಜೇಡಗಳೆಲ್ಲ ಕಟ್ಟಿದರೆ ಆದಷ್ಟು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಶುಕ್ರವಾರದ ಬಿಟ್ಟು ಬೇರೆ ಯಾವತ್ತಾದರೂ ಕ್ಲೀನ್ ಮಾಡ್ಕೋಬೋದು, ಕ್ಲೀನ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಮನೆಯಲ್ಲೇನಾದ್ರು ಬಂಗಾರ, ಚಿನ್ನ ಮತ್ತು ಗೋಲ್ಡು ಮತ್ತು ಹಣ ಇದ್ದರೆ ಇದನ್ನು ಯಾವತ್ತೇ ಕಾರಣಕ್ಕೂ ಬೆಡ್ ಮೇಲೆ ಇಡಬಾರ್ದು. ಬೆಡ್ ಮೇಲೆ ಇಟ್ಟು ಚಿನ್ನನ ನಾವು ಯೂಸ್ ಮಾಡೋದು, ಹಾಕ್ಕೊಳ್ಳೋದು, ಹಾಗೆಯೇ ಬೆಡ್ ಮೇಲೆ ಇಟ್ಬಿಟ್ಟು ನಾವು ದುಡ್ಡನ್ನ ಕೌಂಟ್ ಮಾಡ್ಕೊಳ್ಳೋದು, ಈ ಥರದ್ದೆಲ್ಲ ಮಾಡಬಾರ್ದು. ಇದರಿಂದ ಕೂಡ ಮನೇಲಿ ದರಿದ್ರ ಬರುತ್ತೆ ಅಂತ ಹೇಳ್ತಾರೆ. ಹಾಗೆಯೇ ಗೃಹಿಣಿಯರು ಯಾವುದೇ ಕಾರಣಕ್ಕೂ ಸಂಜೆ ಸಮಯದಲ್ಲಿ ತಲೆನ ಬಾಚಬೇಡಿ. ಅಂದರೆ 6 ಗಂಟೆ ಮೇಲೆ ಮನೆಯಲ್ಲಿ ತಲೆನ ಬಾಚಬಾರ್ದು. ಹಾಗೆಯೇ ಹೊಸ್ಲ ಹತ್ರ ನಿಂತು ತಲೆನ ಬಾಚಬಾರ್ದು. ಒಳಗಡೆ ಬಾಚ್ಕೋಬೇಕಾಗತ್ತೆ. ನಂತರ ಉಪ್ಪನ್ನು ಹಬ್ಬದ ಟೈಮಲ್ಲಿ, ಶುಕ್ರವಾರದ ಟೈಮಲ್ಲಿ, ಹಾಗೆಯೇ ಸಂಜೆ ಟೈಮಲ್ಲಿ ಯಾರಿಗೂ ಕೊಡಬೇಡಿ. ಮನೆಯಿಂದ ಹೊರಗಡೆ ಉಪ್ಪು ಹೋಗಬಾರ್ದು. ಹಾಗೆಯೇ ಉಪ್ಪು ಕೂಡ ಮನೆಯಲ್ಲಿ ಚೆಲ್ಲೋಗಬಾರ್ದು ಅಂತ ಹೇಳ್ತೀವಿ ಶುಕ್ರವಾರದ್ದು ಮತ್ತು ಸಂಜೆ ಟೈಮಲ್ಲಿ. ಈ ಥರ ಕೆಲವೊಂದಷ್ಟು ಗೃಹಿಣಿಯರು ಫಾಲೋ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಸದಾ ಲಕ್ಷ್ಮಿ ನೆಲೆಸಿರ್ತಾರೆ ಅಂತ ನಮ್ಮ ದೊಡ್ಡವರು ಹೇಳ್ತಾರೆ. ಆದಷ್ಟು ಪೂಜೆ ಮಾಡಬೇಕಾದ್ರೆ ಪೂಜೆ ಮನೆಯಲ್ಲಾಗಿರ್ಬೋದು, ಕಿಚನಲ್ಲಾಗಿರ್ಬೋದು, ನಮ್ಮ ಹಾಲಲ್ಲಾಗಿರ್ಬೋದು, ಬೆಡ್ರೂಮ್ ಆಗಿರ್ಬೋದು, ಮನೆ ಯಾವತ್ತೂ ಆಗಲೇ ತುಂಬ ಶುದ್ಧವಾಗಿ ಇರಬೇಕಾಗತ್ತೆ. ಆದಷ್ಟು ಡೈಲಿ ಪೂಜೆ ಮಾಡೋಕ್ಕೆ ಟ್ರೈ ಮಾಡಿ. ಪೂಜೆ ಮಾಡಿದ್ರೇ ಒಂಥರ ಪೀಸ್ಫುಲ್ ಅನಿಸುತ್ತಲ್ವ. ದಿನ ಅಲ್ಲ ಅನಿಸುತ್ತೆ. ಹಾಗೆ ಮನೇಲಿರೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಥರ ಗೃಹಿಣಿಯರು ಕೆಲವೊಂದಷ್ಟು ಫಾಲೋ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ
ಸದಾ ಲಕ್ಷ್ಮಿ ನೆಲೆಸಿರ್ತಾರೆ. ಹಾಗೆಯೇ ದರಿದ್ರ ಅನ್ನೋದು ಬರೋದಿಲ್ಲ. ದುಡ್ದಿರುವಂತಹ ದುಡ್ಡು ನಮ್ಮ ಮನೇಲಿ ಸೇವಿಂಗ್ಸ್ ಅಂತ ಆಗುತ್ತೆ, ನಿಲ್ಲುತ್ತೆ ಅಂತ ಹೇಳ್ತೀವಿ. ಸೊ ನಮ್ಮ ದೊಡ್ಡವರು ಇದನ್ನೆಲ್ಲ ಫಾಲೋ ಮಾಡ್ತಾರೆ. ಸೊ ನನಗೆ ಗೊತ್ತಿರೋಷ್ಟು ನಮ್ಮ ಮನೆಯಲ್ಲಿ ಹೇಳ್ಕೊಟ್ಟಿರುವಂತಹಷ್ಟು ಕೆಲವೊಂದು ವಿಚಾರಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಇನ್ನಷ್ಟು ಮತ್ತಷ್ಟು ವಿಚಾರಗಳು ಇದ್ರ ಬಗ್ಗೆ ಇದ್ದಾವೆ. ಸೊ ಬರ್ತಾ ಮುಂದಿನ ವಿಡಿಯೋಗಳಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ. ಸೊ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ. ಸೊ ಈ ಥರ ವೀಡಿಯೋಸ್ ನಿಮಗೆ ಇನ್ನಷ್ಟು ವೀಡಿಯೋಸು ನಿಮ್ಮವರೆಗೂ ತಲುಪುತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ. ಹಾಗೆ ನಿಮ್ಗೆ ಏನಾದರೂ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಓಕೆನಾ? ಇಷ್ಟ ಇವತ್ತಿನ ವೀಡಿಯೋ. ಮತ್ತೆ ನಾನು ಮುಂದಿನ ವೀಡಿಯೋ ಸಿಗ್ತೀನಿ. ಒಳ್ಳೆಯದಾಗಲಿ ಎಲ್ಲರಿಗೂ. ಟೇಕ್ ಕೇರ್. ಬಾಯ್. ನಮಸ್ಕಾರ.